ಎಚ್.ಡಿ. ರೇವಣ್ಣ ವೈಯಕ್ತಿಕವಾಗಿ ಅಗೌರವದಿಂದ ಮಾತನಾಡ್ತಾರೆ. ಇದೇ ಮೊದಲಲ್ಲ, ಹಲವು ಬಾರಿ ತುಚ್ಛವಾಗಿ ಮಾಜಿ ಸಚಿವರು ಮಾತನಾಡಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಗ್ಗೆ ಡಿಸಿ ಲತಾ ಕುಮಾರಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಯ ನಡೆಗೆ ಎಚ್.ಡಿ. ರೇವಣ್ಣ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು RTIನಲ್ಲಿ ಮೀಸಲಾತಿ ಪಟ್ಟಿಯನ್ನು ತೆಗೆದುಕೊಂಡಿದ್ದೇನೆ, ವೈಯಕ್ತಿಕ ಫೋನ್ಗೆ ಕರೆ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ಅವರು IAS ಮಾಡಿದ್ರೆ ನನ್ನನ್ನು 6 ಬಾರಿ ಶಾಸಕರನ್ನಾಗಿ ಜನ ಮಾಡಿದ್ದಾರೆ ಅಂಥೇಳಿ ಡಿಸಿ ಲತಾ ಕುಮಾರಿ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಕೂಡ ವಾಗ್ದಾಳಿಯನ್ನು ಮಾಡಿರುವಂಥದ್ದು. ನಮ್ಮ ಮುಂದೆ ಅಧಿಕಾರಿನ ಏಕವಚನದಲ್ಲೇ ಬೈತಾರೆ. ಜಿಲ್ಲಾಧಿಕಾರಿ ಅಷ್ಟು IAS ಓದಿಲ್ಲ, ಅವರಷ್ಟು ಅನುಭವ ಇಲ್ಲ, ನಾನೊಬ್ಬ ಆರ್ಡಿನರಿ ಶಾಸಕ, ಜನರ ಕೂಲಿ ಮಾಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕೂಡ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಇದು ಮೊದಲ ಬಾರಿ ಏನೂ ಅಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಒಂದು ಪ್ರೆಸ್ ಮೀಟ್ ಕಾಲ್ ಮಾಡಿ ಅದನ್ನ ಒಂದು ವೈಯಕ್ತಿಕವಾಗಿ ಅಗೌರವದಿಂದ ತುಂಬಾ ತುಚ್ಛವಾಗಿ ಹಗುರವಾಗಿ ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಸಹ. ನಾವು ನೋಡಿದ್ದೇವೆ ಮತ್ತೆ ಕೇಳಿದ್ದೇವೆ. ನಾನು ಕೋರ್ಕೊಳ್ಳೋದು ಇಷ್ಟೇ, ಮಾನ್ಯ ಶಾಸಕರು, ತುಂಬಾ ಹಿರಿಯ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ತದೆ. ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ ದಾರಿಗೆ ಹೋಗೋ ಹಾಗೆ ಅಥವಾ ಒಂದು ಕಾನೂನಿನ ಚೌಕಟ್ಟನ್ನ ಮೀರಿ ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಅದರದೇ ಆದ ಒಂದು ನಿಯಮಗಳ ಅಡಿಯಲ್ಲಿ ಅವರಿಗೆ ತಾವು ತಿಳಿಸುವ ಅವಕಾಶ ಖಂಡಿತ ಇದೆ. ಅದನ್ನ ತಿದ್ದುಪಡಿ ಮಾಡಿಕೊಳ್ಳೋದು ಅಥವಾ ನಿಯಮಾನುಸಾರ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ಮಾನಸಿಕವಾಗಿ ಅಷ್ಟು ಹಗುರವಾಗಿ ಒಬ್ಬ ಅಧಿಕಾರಿ ಬಗ್ಗೆ, ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡೋದು ಇದು ಅವರ ಘನತೆಗೆ ನಿಜವಾಗ್ಲೂ ತಕ್ಕದ್ದಲ್ಲ. ಯಾವುದೇ ಅಧಿಕಾರಿ ಇರಬಹುದು ಆ ವಿಷಯದಲ್ಲಿ. ನೋಡಿ, ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನಾತ್ಮಕ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಅವಕಾಶ ಉಂಟು. ದಯವಿಟ್ಟು ಅದನ್ನ ಅವರು ಉಪಯೋಗಿಸಬಹುದು. ಅದು ಬಿಟ್ಟು ವೈಯಕ್ತಿಕ ನೋಡ್ರಿ ಎಂತ ಶಬ್ದಗಳನ್ನ ಬಳಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ತುಂಬಾನೇ ನಮಗೆ ನೋವನ್ನ ಉಂಟು ಮಾಡಿದೆ. ಒಬ್ಬ ಅಧಿಕಾರಿ ನೋಡಿ, ನಾವು ಚಿಕ್ಕವರಿದ್ದಾಗ ಅನ್ಕೊಂಡಿದ್ವಿ ಶಿಕ್ಷಣ ಪಡೆದ್ರೆ ಗೌರವ ಕೊಡ್ತಾರೆ ಸಮಾಜದಲ್ಲಿ. ಶಿಕ್ಷಣ ತಗೊಂಡ್ವಿ, ಒಳ್ಳೆ ಉನ್ನತ ಅಧಿಕಾರಿ ಆದ್ರೆ ಗೌರವ ಕೊಡ್ತಾರೆ. ಜಿಲ್ಲಾಧಿಕಾರಿ ಅಂತ ಉನ್ನತ ಅಧಿಕಾರಿ ಸ್ಥಾನದಲ್ಲಿ ಇದ್ರೂ ಸಹ ಅಗೌರವವಾಗಿ ಮಾತಾಡ್ತಾರೆ ಅಂದ್ರೆ ಮತ್ತೆ ಇನ್ನು ಯಾವ ಸ್ಥಾನದಲ್ಲಿ ಇದ್ರೆ ಗೌರವ ಸಿಗುತ್ತೆ ನಮಗೆ? ನಾವೇನಾದ್ರು ತಪ್ಪು ಮಾಡಿದ್ರೆ ತಿಳಿಸಿ ನಮಗೆ. ಖಂಡಿತವಾಗಿ ನಾನು ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ನಾವು ಕೆಲಸ ಮಾಡೋಕೆ ಬರೋದಿಲ್ಲ. ನಾನು ಅಂತಲ್ಲ, ಯಾವ ಅಧಿಕಾರಿಗಳು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಉತ್ತರವನ್ನ ಕೊಡಬೇಕಾಗ್ತದೆ. ನಾವೆಲ್ಲ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಮ್ಗೆಲ್ಲ ಒಂದು ನಿಯಮಗಳಿದೆ. ಆ ನಿಯಮದ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡೋದು ಸಹ. ಅದನ್ನ ಹೊರತಾಗಿ ನಾನೇನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೋರ್ಕೊಳ್ತೇನೆ, ಈ ತರ ಮಾತಾಡೋದು ಖಂಡಿತ ತಪ್ಪು. ಯಾಕಂದ್ರೆ ಇದು ಏನಾಗ್ತದೆ, ಒಂದು ಸಂದೇಶ ಏನಾಗ್ತದೆ, ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಹಗುರವಾಗಿ, ಇಷ್ಟು ಕೆಟ್ಟದಾಗಿ, ಇಷ್ಟು ಕೀಳಮಟ್ಟದಲ್ಲಿ ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರ್ರಿ? ನಾವು ಸಂವಿಧಾನಾತ್ಮಕವಾಗಿ ಒಂದು ಸಮಾನತೆಯಲ್ಲಿ ಸಂವಿಧಾನಾತ್ಮಕವಾಗಿ ಬಂದಿರೋ ಹಕ್ಕು ಇದು ನಮಗೆ. ಯಾರು ಬಂದು ನಮ್ಮನ್ನ ಕರೆದು ತಂದು ಇಲ್ಲಿ ಎಲ್ಲಿಂದನೂ ಹಿಡಿದು ಬಂದು ಕೂಡಿಸಿಲ್ಲ ಇಲ್ಲಿ ನಮಗೆ ಈ ಸ್ಥಾನಕ್ಕೆ ಬರುವಾಗ ನಮ್ಮದೇ ಆದ ಒಂದು ಹೋರಾಟ ಇದೆ, ನಮ್ಮದೇ ಆದ ಒಂದು ಸ್ಟ್ರಗಲ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅವರು. ಈ ರೀತಿ ಕೀಳಮಟ್ಟದಲ್ಲಿ ಮಾತಾಡಿದ್ರೆ ಏನ್ ನೋಡಿ, ನನಗೆ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ, ಅವರ ಬಗ್ಗೆ ಭಯ ಬೀಳ್ತಾರೆ ಮಾತಾಡ್ಲಿಕ್ಕೆ, ಬರವಣಿಗೆಯಲ್ಲಿ ಕೊಡ್ಲಿಕ್ಕೆ ಇದು ಮಾಡ್ತಾರೆ. ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಅಧಿಕಾರಿಯನ್ನ ಅಷ್ಟು ಹೀನಾಯವಾಗಿ ಕೀಳಮಟ್ಟದಲ್ಲಿ ಮಾತಾಡ್ತಾರೆ ಅಂದ್ರೆ ತಪ್ಪು ಅಲ್ಲ ಇದು? ಯಾವ ಮೆಸೇಜ್ ಹೋಗ್ತದೆ ಸಂದೇಶ ಸಮಾಜಕ್ಕೆ? ನಾನು ತಪ್ಪು ಮಾಡಿದ್ದರೆ, ನಮ್ಮ ನಿಯಮಾನುಸಾರ ನಾವು ಮಾಡಿಲ್ಲ ಅಂದ್ರೆ ಅವರಿಗೆ ಖಂಡಿತ ಅಧಿಕಾರ ಇದೆ ಅದನ್ನ ತಿದ್ದಲಿಕ್ಕೆ ಅಲ್ಲ, ಅವರಿಗೆ ಎಲ್ಲ ಕಾನೂನಾತ್ಮಕ ಎಲ್ಲಾ ಅವಕಾಶಗಳು ಇದೆ. ಯಾಕಂದ್ರೆ ಅವರು ಶಾಸಕರಿದ್ದಾರೆ, ಒಬ್ಬ ಜನಪ್ರತಿನಿಧಿ ಇದ್ದಾರೆ, ಎಷ್ಟೋ ಜನಗಳನ್ನ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಬಟ್ ಮೆಸೇಜ್ ಏನು ಹೋಗ್ತದೆ ಇದರಿಂದ? ಇನ್ನು ಗ್ರಾಮ ಪಂಚಾಯತಿದು ಹೇಳ್ತಾನೆ, ಇದರಲ್ಲೇ ಸ್ಪಷ್ಟೀಕರಣ ಕೊಡ್ತಾನೆ. ನೋಡಿ, ನಾವು ಗ್ರಾಮ ಪಂಚಾಯತಿಯನ್ನ ರಿಸರ್ವೇಶನ್ ಮೀಸಲಾತಿಯನ್ನ ಮಾಡ್ತೇವೆ. ನಮ್ಮಲ್ಲಿ ಏನಾರು ಜಿಲ್ಲಾಧಿಕಾರಿಗಳ ಬಗ್ಗೆ ಸಣ್ಣದಾಗಿ ಮಾತಾಡಿದ್ನ ಸರ್, ಮನವಿ ಮಾಡಿದ್ದೆ ತಾನೆ, ಈ ತರ ಹಿಂಗಿದೆ, ಇಂಥದ್ದು ವೈಲೇಷನ್ ಆಗಿದೆ. ಅಯ್ಯೋ ನೋಡಪ್ಪ, ನನ್ನ ಜನ ವೋಟ್ ಹಾಕಿ ಆಯ್ಕೆ ಮಾಡ್ಯವ್ರೆ. ಅವರು IAS ಓದಿದ ತಕ್ಷಣ ಅಲ್ಲ, ಸಾಮಾನ್ಯ ಜನನ ಕಷ್ಟ ಸುಖ ವಿಚಾರಿಸಿದಾಗ IAS ಪೋಸ್ಟ್ಗೆ ಇದು ಬರುತ್ತೆ. ಬಡವ್ರನ್ನ ನನ್ ಬೇಡ, ನನ್ ಬಿಟ್ಟಾಕಿ ಸಾಮಾನ್ಯ ಜನ ಇಲ್ಲಿ ಬರ್ರಿ. ಈ ಕಡೆ ಈ ಪೂಜಾರು 1 ವರ್ಷದಿಂದ ತಿರುಗಿಸ್ತಾವ್ರಲ್ಲ, ತಹಸೀಲ್ದಾರ್ ಕಚೇರಿ, ಬನ್ರಿ ಈ ಕಡೆ.
ತಡೀರಿ ತಡೀರಿ ಮೊನ್ನೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದೆ ರವಿ. ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಜಿಲ್ಲಾಧಿಕಾರಿ ಕಚೇರಿಯ ಇವರಿದ್ರು. ಸರ್ ತಪ್ಪು ತಿಳ್ಕೋಬೇಡಿ, ಡಿಸಿಗೆ ಪರ್ಸನಲ್ ಫೋನ್ ಮಾಡಿದೆ, ಎತ್ತಲಿಲ್ಲ. ಡಿಸಿಗೆ ಪರ್ಸನಲ್ ಫೋನ್ ಮಾಡಿದೆ ಶುಕ್ರವಾರ, ಅವ್ರ ಆಫೀಸ್ ಫೋನ್ ಮಾಡಿದೆ, ಅವ್ರ PA ಫೋನ್ ಮಾಡಿದೆ. ಆಗ ಅವ್ರು ಯಾರು ಫೋನ್ ಎತ್ತಿಲ್ವಲ್ಲ, ಶನಿವಾರ ಬೆಳಿಗ್ಗೆ ಪ್ರೆಸ್ ಕರೆದು ಹೇಳಿದೆ. ತಡೀರಿ, ತಾಳ್ಮೆಯಿಂದ ಕೇಳಿ ಸರ್. ನಾನು ಪಟ್ಟಿನ RTI ನಲ್ಲಿ ಕೊಡಕ್ ಬರಲ್ಲ ಅಂದ್ರೆ ಎಂಡಾಸ್ಮೆಂಟ್ ಕೊಡಿ. ನಾನು ಶುಕ್ರವಾರ ಶನಿವಾರ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು, ಅವರು ಗುರುವಾರ ಅನೌನ್ಸ್ ಮಾಡಿರೋದು ಅಲ್ವರವೇ. 18ಕ್ಕೆ ಅವರು ಅನೌನ್ಸ್. ನಾನು ಶುಕ್ರವಾರ ಸಾಯಂಕಾಲ ಸೀದಾ ಅಸೆಂಬ್ಲಿಯಿಂದ ಬಂದು ಅವ್ರ ಆಫೀಸ್ ಹತ್ರ ಹೋಗಿ ಅವ್ರ ಕಚೇರಿಗೆ ಹೋದೆ. DC ಇದ್ರೆ ನೋಡೋಣ ಅಂತ. ಅವ್ರ ಫೋನ್ ಎತ್ತಲ್ಲ, ನಮ್ಮನ್ನ ಇದು ಕೊಡಲ್ಲ. ಅವ್ರು ಅಲ್ಲೋಗಿದ್ದೀವಿ ಇಲ್ಲೋಗಿದ್ದೀವಿ. ಅವರ PA ಹೋಗಿ ಮಾತಾಡಿದ್ನ ಇಲ್ವೋ ಕೇಳಿ. PAಗೆ ಫೋನ್ ಕೊಡೆ, ಪರ್ಸನಲ್ ಫೋನ್ ಇದೆ ಮಾಡಿ ಅಂದೆ, ಎತ್ತಲಿಲ್ಲ. ಅವ್ರ ಫೋನು ಎತ್ತಲಿಲ್ಲ. ನಮ್ಮ ರವಿ ಫೋನ್ನಲ್ಲೇ ಮಾಡಿದ್ದು. ಎತ್ತೋದ ನಾನೇನು ಮಾಡಬೇಕಪ್ಪ ಹೇಳಪ್ಪ. ಮಾರನೇ ಬೆಳಿಗ್ಗೆ ಪ್ರೆಸ್ ಕರೆದು ಹೇಳಿದ್ ನಿಜ. ನಮ್ಮ ಒಬ್ಬ ಗೌರವಿದ್ದ ನನಗೆ ನಾವೇನಂತ ಇವರಲ್ಲ, ನಾನು ಸಾಮಾನ್ಯ ಇದರಿಂದನೇ ಬಂದಿರೋನು. ಜನ 6 ಜನ ಆಯ್ಕೆ ಮಾಡ್ಯಾರು. ನಮ್ಮ ಜನಕ್ಕೆ ನೋವಾದಾಗ ನಾನು ಏನು ಮಾಡಬೇಕು? ಬತ್ತವ್ ನನ್ನ ಮನೆ ಬಾಗ್ಲಿಗೆ. ಸರ್, ನಮ್ಮೂರಲ್ಲಿ ಒಂದು ವರ್ಗನೇ ಇಲ್ಲ, ಎಲ್ಲ ಪೂರ್ತಿ ತಗೊಂಡೋಗಿ ಬೇಕು ಅಂತ. ಒಂದೊಂದು ಪಂಚಾಯತಿಯಲ್ಲಿ ತಹಸೀಲ್ದಾರರು ಕಳಿಸಿದ್ದ 11 ಜನ ಎಂಗ್ರಿ ಮಾಡಿದ್ರು. ತಹಸೀಲ್ದಾರ್ ಯಾವ ಆಧಾರದ ಮೇಲೆ ಕಳಿಸಿದ್ರು? ನನಗೆ ಗೊತ್ತಿದೆ ಎಲೆಕ್ಷನ್ ಗೈಡ್ಲೈನ್ಸ್ ಏನೇನಿದೆ ಅಂತ. ಇವತ್ತು ಹೇಳಲ್ಲ, ಎಲ್ಲಿ ಹೇಳ್ಬೇಕಲ್ಲಿ ಹೇಳ್ತೀನಿ. ಇಲ್ಲೈತೆ ನೋಡಿ ಗೈಡ್ಲೈನ್ಸ್, ಎಲ್ಲ ಓದಿದ್ದೀನಿ. ನನಗೂ ಗೈಡ್ಲೈನ್ಸ್ ಗೊತ್ತಿದೆ. ಆಮೇಲೆ ಅಲ್ಲಿ ಎಲ್ಲಿ ಹೇಳಬೇಕು ಆಥರೈಸೇಷನ್ ಹೇಳ್ತೀನಿ. ಮುಂದಿನ ಸೋಮವಾರದೊಳಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ನಡೆದಿದೆ ಅದೆಲ್ಲ ಕೊಡಿ ಅಂದಿದ್ದೀನಿ. ಎಲ್ಲ ನಾನು ಮೊನ್ನೆ ಇದು ಮೀಸಲಾತಿ ಪಟ್ಟಿಯ ವಿಚಾರವಾಗಿ ಶುರುವಾಗಿರುವಂತಹ ಜಟಾಪಟಿ. ಮೀಸಲಾತಿ ಪಟ್ಟಿಗೋಸ್ಕರ ನಾನು RTI ಅಡಿಯಲ್ಲಿ ಮಾಹಿತಿಯನ್ನು ಕೋರಿದ್ದೆ, ಕೇಳಿದ್ದೀನಿ. ಆ ಪಟ್ಟಿಗೋಸ್ಕರ ನಾನು ಪ್ರಯತ್ನಿಸಿದಂತಹ ಸಂದರ್ಭದಲ್ಲಿ ಅವ್ರು ಯಾರೂ ನನ್ನ ಫೋನನ್ನು ರಿಸೀವ್ ಮಾಡಲಿಲ್ಲ. ನಾನು ವೈಯಕ್ತಿಕವಾಗಿ ಕೂಡ ಪರ್ಸ್ನಲ್ ಆಗಿಯೇ ಕಾಲ್ ಮಾಡಿದ್ದೆ ಅವರಿಗೆ. DC ಅವ್ರಿಗೆ ಮಾಡಿದೆ, ಅವ್ರ PA ಅವ್ರಿಗೆ ಮಾಡಿದೆ, ಅವ್ರ ಆಫೀಸಿಗೆ ಮಾಡಿದೆ, ಯಾರೂ ಫೋನ್ ಎತ್ತಲಿಲ್ಲ. ಅದಕ್ಕೋಸ್ಕರ ನಾನು ಪ್ರೆಸ್ ಮೀಟ್ ಕರೆದು ಮಾತಾಡಿರೋದು ನಿಜಾನೇ ನಾನು ಅಂಥೇಳಿ ರೇವಣ್ಣ ಅವರು ಹೇಳ್ತಿರುವಂಥದ್ದು. ಆದರೆ ರೇವಣ್ಣ ಅವರು ಮೊನ್ನೆ ಪ್ರೆಸ್ ಮೀಟ್ ಕರೆದು ಮಾತನಾಡಿದಂತಹ ಸಂದರ್ಭದಲ್ಲಿ DC ಅವರ ವಿರುದ್ಧ ಏನು ಆರೋಪಗಳನ್ನು ಮಾಡಿದರು ಅಥವಾ ವಾಗ್ದಾಳಿಯನ್ನು ನಡೆಸಿದ್ರು, ಅದರಿಂದ ತುಂಬ ಬೇಸರಗೊಂಡಿರುವಂತಹ ಜಿಲ್ಲಾಧಿಕಾರಿ, ಹಾಸನ ಜಿಲ್ಲಾಧಿಕಾರಿ ಆಗಿರುವಂತಹ ಲತಾ ಕುಮಾರಿ ಅವರು ತುಂಬ ಕೆಟ್ಟದಾಗಿ, ತುಂಬ ಕೀಳಾಗಿ, ಏಕವಚನದಲ್ಲೆಲ್ಲ ಮಾತನಾಡ್ತಾರೆ. ರೇವಣ್ಣ ಅವರು ಮಾಜಿ ಸಚಿವರು, ಅವರು ಜನಪ್ರತಿನಿಧಿ ಇದ್ದಾರೆ. ನಾವು ಕೂಡ IAS ಅಧಿಕಾರಿಗಳಿದ್ದೀವಿ. ನಾವು ಸಾಕಷ್ಟು ಕಷ್ಟಪಟ್ಟು ಶ್ರಮ ಹಾಕಿ ನಮ್ಮದೇ ಸ್ಟ್ರಗಲ್ಗಳಿರ್ತವೆ, ನಮ್ಮದೇ ಹೋರಾಟಗಳಿರ್ತವೆ. ಅವೆಲ್ಲವನ್ನ ಕೂಡ ದಾಟಿ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಜಿಲ್ಲೆಯ ಹಿರಿಯ ಅಧಿಕಾರಿಯಾಗಿರುವಂತಹ ಜಿಲ್ಲಾಧಿಕಾರಿಗೇನೆ ಒಂದು ಗೌರವವನ್ನು ಕೊಡುವಂತಹ ಕೆಲಸವನ್ನು ಅವರು ಮಾಡೋದಿಲ್ಲ. ಹೇಗಂದರೆ ಹಾಗೆ ಮಾತನಾಡ್ತಾರೆ. ಅವರು ನನಗೆ ಮಾತ್ರ ಅಲ್ಲ, ಯಾವುದೇ ಅಧಿಕಾರಿಗಾಗಲಿ ಅದೇ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಅಧಿಕಾರಿಗಳೇ ಭಯ ಬೀಳ್ತಾರೆ. ರೇವಣ್ಣ ಅವರ ಬಗ್ಗೆ ಈ ಥರ ಮಾತಾಡ್ತಾರೆ ಅಂತೇಳಿ ಹೇಳೋದಕ್ಕೂ ಕೂಡ ಭಯ ಬೀಳ್ತಾರೆ. ರೈಟಿಂಗಲ್ಲಿ ಕೊಡಿ ಅಂದರೆ ರೈಟಿಂಗಲ್ಲೂ ಕೊಡೋದಿಲ್ಲ ಅವರು. ಯಾಕೆ ಅಂದರೆ HD ರೇವಣ್ಣ ಅವರ ಭಯ ಇದೆ ಅವರಿಗೆ. ಅದಕ್ಕೋಸ್ಕರ ಅವರು ರೈಟಿಂಗಲ್ಲಿ ಕೊಡಲ್ಲ ಅಂತ ಲತಾ ಕುಮಾರಿ ಅವರು ಆರೋಪಿಸಿರುವಂಥದ್ದು. ಅದಕ್ಕೆ ಕೌಂಟರ್ ಕೊಟ್ಟಿರುವಂತಹ HD ರೇವಣ್ಣ ಅವರು, ನನಗೂ ಗೊತ್ತಿದೆ, ನಾನು ಅವರಷ್ಟು ಓದಿಲ್ಲದೆ ಇರ್ಬೋದು, ನಾನು IAS ಅಲ್ಲದೆ ಇರ್ಬೋದು, ಆದರೆ ನಾನು ಕೂಡ ಒಬ್ಬ ಜನಸೇವಕ. 6 ಬಾರಿ ನನಗೆ ವೋಟ್ ಹಾಕ್ಬಿಟ್ಟು ನಮ್ಮ ಜನ ಗೆಲ್ಲಿಸಿದ್ದಾರೆ. ಅಲ್ಲಿ ಏನೋ ಕೆಲಸ ಆಗಲಿಲ್ಲ ಅಂದರೆ ಅವ್ರು ಬಂದು ನನ್ನನ್ನು ಕೇಳ್ತಾರೆ. ನಾನು ಅವರ ಪ್ರತಿನಿಧಿ, ನಾನು ಅವರ ಶಾಸಕ, ನನ್ನನ್ನೇ ಕೇಳೋದು ಅವರು ಬಂದು. ಅದಕ್ಕೋಸ್ಕರ ನಾನು ಮಾತಾಡಿರೋದು ನಿಜ. ಆದರೆ ನಾನು ಫೋನ್ ಮಾಡಿದಾಗ, ವೈಯಕ್ತಿಕವಾಗಿ ಫೋನ್ ಮಾಡಿದಾಗೂ ಕೂಡ ಅವ್ರು ಫೋನ್ ಎತ್ತಲಿಲ್ಲ. ನನಗೆ ಸ್ಪಂದನೆ ಕೊಡದೇ ಇದ್ದಾವಾಗ ನಾನು ಪ್ರೆಸ್ ಮೀಟನ್ನು ಕರೆದು ಮಾತನಾಡಿದ್ದೇನೆ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ HD ರೇವಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.